ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವ ವರಪು ವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವಿರಲೆನ್ನ ಮಾನಸದಲ್ಲಿ ಸದ್ಗುರುವಿರಲೆನ್ನ ಮಾನಸದಲ್ಲಿ. ಇಂಚಿಗೇರಿ ಸಂಪ್ರದಾಯದ ಮೂಲ ಪುರುಷರಾದ ಗುರುಲಿಂಗ ಜಂಗಮ್ ಮಹಾರಾಜರನ್ನು ಮೊದಲು ಮಾಡಿಕೊಂಡು ಇಲ್ಲಿಯ ಪರ್ಯಂತರ ಆಗಿ ಹೋದಂಥ ಎಲ್ಲ ಸದ್ಗುರು ಸಮರ್ಥರನ್ನು ನನ್ನ ಮನದಾಳದಲ್ಲಿ ಸ್ಮರಿಸಿಕೊಂಡು ಅದರಂತೆ ಭೂ ಕೈಲಾಸ ಮಂದಿರ ನಂದಗಾಂವ ಗ್ರಾಮೀಣ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಮರ್ಥ ಔಜೀಕರ ಮಹಾರಾಜರನ್ನು ನನ್ನ ಹೃದಯ ಮಂದಿರ ಧ್ಯಾನಿಸಿಕೊಂಡು ಔಜೀಕರ ಮಹಾರಾಜರ ಪರಾವತಾರಿಗಳು ಭೂ ಕೈಲಾಸ ಮಂದಿರದ ಸಂಸ್ಥಾಪಕ ಪೀಠಾಧ್ಯಕ್ಷರು ನನ್ನ ಆರಾಧ್ಯ ಗುರುಗಳು ಹಾಗೂ ಇವತ್ತಿನ ಬ್ರಹ್ಮವೇದಿಕೆಯ ಘನ ಅಧ್ಯಕ್ಷರೂ ಆದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಮರ್ಥ ಮಹಾದೇವ ಮಹಾರಾಜರ ಪಾದಕ್ಕೂ ನನ್ನ ಅನಂತ ಕೋಟಿ ದೇವದಲ್ವತ್ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದರಂತೆ ಈ ಪುಣ್ಯಮಯ ಕಾರ್ಯಕ್ರಮದ ನಿಮಿತ್ತವಾಗಿ ಬೇಳೂರಿನ ವಿರಕ್ತ ಮಠದ ಪರಮ ಪೂಜ್ಯರ ಆಗಮಿಸಿರ್ತಾರೆ, ಅವರ ಪಾದಕ್ಕೂ ವಂದಿಸಿ ಅದರಂತೆ ಜನವಾಡ ಸೌದಿಯ ಪರಮ ಪೂಜ್ಯರಿಗೂ ವಂದಿಸಿ ಅಲ್ಲದೆ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣೀಭೂತರು ಲಿಂಗೈಕ ಶರಣರಾದ ನಂದ್ಯಪ್ಪ ಕಾಕಾ ಶರಣರ ಕರ್ತೃಗದ್ದೆಗೂ ಹಣಿ ಹಚ್ಚಿ ಇವತ್ತಿನ ಪುಣ್ಯಮಯ ಕಾರ್ಯಕ್ರಮದಲ್ಲಿ ದಾಸಬೋಧವನ್ನು ವಾಚನ ಮಾಡಿದಂಥ ಶರಣರಿಗೂ ಇನ್ನೋರ್ವ ಶಿಕ್ಷಕರಿಗೂ ಸಂಗೀತ ಕಲಾಕಾರಾದ ಕೃಷ್ಣಾಜಿ ಹಣಮಂತ ಹಾಗೂ ಶಿವಲಿಂಗರಿಗೂ ಈ ಕಾರ್ಯಕ್ರಮದ ಸಂಚಾಲಕರಿಗೂ ಪ್ರತಿ ವರ್ಷ ಅತಿ ಉತ್ತಮ ರೀತಿಯಿಂದ ವಿಜೃಂಭಣೆಯಿಂದ ತಮ್ಮ ತಂದೆಯ ಸ್ಮರಣೋತ್ಸವವನ್ನು ನೆರವೇರಿಸ್ತಕ್ಕಂಥ ಈ ಕುಟುಂಬದ ರಾಜಶೇಖರ್ ಟೊಪಿಗೆಯವರಿಗೂ ಹಾಗೂ ಕುಟುಂಬದ ಎಲ್ಲ ಪ್ರಮುಖರಿಗೂ ಅವರಿವರೆನ್ನದೇ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶಿವಸ್ವರೂಪಿ ಎಲ್ಲ ಮಾತೋಶ್ರೀಯವರಿಗೂ ಪಿತಾಶ್ರೀಯವರಿಗೂ ನನ್ನ ಅನಂತ ವಂದನೆಗಳು. ಇವತ್ತಿನ ದಿವಸ ಈ ಸ್ಮರಣೋತ್ಸವ ಕಾರ್ಯಕ್ರಮದ ಜೊತೆಯಲ್ಲಿ ಸಮರ್ಥ ರಾಮದಾಸ್ ಮಹಾರಾಜರಿಂದ ವಿರಚಿತವಾಗಲ್ಪಟ್ಟ ದಾಸಬೋಧ ಎಂಬ ನಾಮಕ ಗ್ರಂಥದಲ್ಲಿಯ ದಶಕ 20 ಸಮಾಸ 10ರಲ್ಲಿಯ ವಿಮಲ ಬ್ರಹ್ಮ ನಿರೂಪಣೆಯಲ್ಲಿ ನಾವು ತಾವುಗಳು ಭಾಗಿಯಾಗೋಣ. ಪುಣ್ಯಾರಾಧನೆ ಕಾರ್ಯಕ್ರಮ, ಸ್ಮರಣೋತ್ಸವ ಕಾರ್ಯಕ್ರಮ ಯಾರ ಜೀವಿತಾವಧಿ ಒಳಗೆ ಪುಣ್ಯದ ಕಾರ್ಯಗಳನ್ನು ಮಾಡಿ ಪುಣ್ಯವಂತರು ಅನ್ನಿಸ್ಕೊಂಡು ಸಮಾಜದ ಎಲ್ಲರಿಗೂ ಒಳ್ಳೆಯವರು ಅನ್ನಿಸ್ಕೊಂಡು ದೇಹ ತ್ಯಜಿಸಿ ಯಾರು ಹೋಗ್ತಾರೋ ಅಂಥವ್ರಿಗೆ ಪುಣ್ಯವಂತರಂತಾರೆ, ಅಂಥವ್ರದ ಪುಣ್ಯೋತ್ಸವ ಆಗ್ತದೆ. ಇದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಮೃತ್ಯಲೋಕ ಎಂಬುವುದೊಂದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮದಂತ ಬಸವಣ್ಣವ್ರು ಹೇಳ್ತಾರೆ ಬಸವಣ್ಣವರು ಜೀವಿತಾವಧಿ ಒಳಗಿದ್ದಾಗ ಎಲ್ಲರಿಗೂ ಬೇಕಾಗಿ ಒಳ್ಳೆಯ ಚಲೋ ಮನುಷ್ಯ ಅನ್ಸ್ಕೊಂಡು ಒಳ್ಳೆಯ ಆಚಾರ ವಿಚಾರ ಜನಕ್ಕೆ ಕೊಟ್ಟು ಯಾರು ಈ ಯಾತ್ರೆಯನ್ನು ಮುಗಿಸಿ ಹೋಗ್ತಾರೋ ಅವರು ಇಲ್ಲಿ ಎಲ್ಲರಿಗೂ ಬೇಕಾಗಿರ್ತಾರೋ, ಅವರು ದೇಹ ತ್ಯಾಗದ ನಂತರ ದೇವಲೋಕದಾಗ ಎಲ್ಲರಿಗೂ ಬೇಕಾಗಿರ್ತಾರೋ. ಇನ್ನು ಕೆಲವೊಂದು ಜನರು ಎಂತಿಂಥವ್ರೆಲ್ಲ ಸತ್ತಾರ, ಇನ್ನು ಈ ಮನುಷ್ಯ ಯಾಕೆ ಸಾಯವರತ್ತ ಸಮಾಜ ಮಾತಾಡ್ತಿತ್ತಂದ್ರೆ ಅವರು ಇಲ್ಲಿ ಬೇಡಾಗಿರ್ತಾರೋ, ಅವರು ಸತ್ತ ಮೇಲೆ ಅಲ್ಲಿ ಬೇಡಾಗಿರ್ತಾರೋ. ಸ್ವರ್ಗ ನರಕ ಮತ್ತು ಎಲ್ಲಿ ಮತ್ತೊಂದು ಎಲ್ಲಿ ಇಲ್ಲ, ಎಲ್ಲ ನಮ್ಮ ನಡಿ ಒಳಗದ. ದೇವಲೋಕ ಮೃತ್ಯುಲೋಕ ಬೇರಿಲ್ಲ ಕಾಣಿರೋ, ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯೆ ನುಡಿಯುವುದೇ ಮೃತ್ಯುಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ. ಎಲ್ಲ ಸ್ವರ್ಗ ನರಕ ಮೃತ್ಯು ಏನು ಅದನೋ ಇದೆಲ್ಲ ನಮ್ಮ ಆಚಾರ ವಿಚಾರ ನಮ್ಮ ನಡೆ ನುಡಿ ಎಲ್ಲ ಇದ್ರೊಳಗೇನದ. ಅದಕ್ಕೆ ಮನುಷ್ಯ ಹೇಗಿರ್ಬೇಕಂತಂದ್ರೆ ರಾಮದಾಸ್ ಮಹಾರಾಜ್ ಹೇಳ್ತಾರೆ, ಭೌತ ಜನ್ಮಾಂಸ ಸೇವಟ ನರದೇಹ ಸಾಪಡೆ ಅವಘಡ ತೇತೆ ವರ್ತವೇ ಚೋಕಟ ನೀತಿ ನ್ಯಾಯ. ರಾಮದಾಸ್ ಮಹಾರಾಜ ಬರೀತಾರೆ, ಮನುಷ್ಯ ಹೇಗಿರ್ಬೇಕಂತಂದ್ರೆ ಎಷ್ಟೋ ಜನ್ಮದ ಕೊನೆಯ ಘಳಿಗೆಗೆ ಈ ಜೀವಾತ್ಮನಿಗೆ ಮನುಷ್ಯ ಜನ್ಮ ಪ್ರಾಪ್ತ ಆಗ್ತದೆ. ಈ ಮನುಷ್ಯ ಜನ್ಮಕ್ಕೆ ಬಂದ ಮ್ಯಾಗ ಚೌಕಟ್ಟು ಅತಿ ಚೊಕ್ಕವಾಗಿ, ಚೌಕಟ್ಟು ಅಂದ್ರೆ ಹೆಂಗೆ ಚಿನ್ನಕ್ಕೆ ಪುಟವ ನಿಟ್ಟಂತೆ ಕೇಳಲು ರಂಗ ಅಗದಿ ಸ್ವಚ್ಛ, ಚಿನ್ನಕ್ಕೆ ಪಾಲಿಶ್ ಮಾಡ್ರೆ ಎಷ್ಟು ಮಿಸ್ತೈತೋ ಅಷ್ಟು ಸ್ವಚ್ಛವಾಗಿ ಇರಬೇಕು. ನೀತಿ ನ್ಯಾಯದಿಂದ ಇದ್ರನ ಅವ್ರಿಗೆ ಪುಣ್ಯವಂತರತ್ತಾರೋ, ಅಂಥವ್ರ ಪುಣ್ಯಾಧಾರ ಆಗ್ತೈತಿ. ಅದಕ್ಕೆ ಇವರು ಶಿಕ್ಷಕರು ನಮ್ಮ ಟೋಪಿಗೆ ಸಾಹೇಬ್ರ ತಂದೆಯವರು ಬಹಳ ಆಚಾರ ವಿಚಾರವಂತ ಇದ್ರು ಅಂತ ತಿಳ್ಕೊಂಡು
ಇಂಥವೆಲ್ಲ ಕಾರ್ಯಕ್ರಮ ಆಗ್ತೈತಿ. ಸರ್ವಸಾಮಾನ್ಯ ಊರಾಗ ಭಾಳ ಮಂದಿ ಊರು ಹುಟ್ಟದಂದ ರಗಡಿ ಮಂದಿ ಸತ್ತಾರ. ಊರಾಗ ಹುಟ್ಟಿದವ್ರೆಲ್ಲ ಪುಣ್ಯಾರಾಧನೆ ಆಗಂಗಿಲ್ಲ, ಎಲ್ಲೋ ಬಟ್ಟೆ ಮ್ಯಾಗ ಎಣ್ಸಟ್ಟು ಆಗ್ತಾವೆ. ಅದಕ್ಕೆ ಪುಣ್ಯ ಬೇಕು, ಪುಣ್ಯ ಇಲ್ಲಕ್ಕೆ ಆಗೋದಿಲ್ಲ. ಅದಕ್ಕೆ ಇಂಥ ಕಾರ್ಯಕ್ರಮ ನೋಡ್ಬೇಕು. ಯಾಕಂದ್ರೆ ಇವರು ಭಾಳ ಅದನ್ನು ಭಾಳ ಅಚ್ಚುಕಟ್ಟಾಗಿ ಭಾಳ ಮನಸ್ಸಿನ ಮೇಲೆ ತೊಗೊಂಡು ಕಾರ್ಯಕ್ರಮ ಮಾಡ್ತಾರೆ. ಇನ್ನು ಸ್ವಲ್ಪ ವಿಮಲ ಬ್ರಹ್ಮದರು ಸ್ವಲ್ಪ ಮಾತಾಡ್ತೀನಿ. ವಿಮಲ ಬ್ರಹ್ಮ, ವಿಮಲ ಅಂದ್ರೆ ಸ್ವಚ್ಛ, ಮಲ ಅಂದ್ರೆ ಹೊಲಸ. ಏನೂ ಒಂದು ಕಪ್ಪ ಚುಕ್ಕಿ ಅಷ್ಟು ಡಾಗಸ ಅಂಟಿಕೊಳ್ಳಾರ್ದೆ ಸ್ವಚ್ಛವಾಗಿ ಇರುವುದು ಏನುಂಟು ಅದುವೇ ವಿಮಲ ಬ್ರಹ್ಮ. ಅದು ಎಲ್ಲದ ವಿಮಲ ಬ್ರಹ್ಮ? ಅದು ಇಲ್ಲೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ವಿಮಲ ಬ್ರಹ್ಮದ ಜಾಗ ಇಲ್ಲದ ಯಾವುದೂ ಇಲ್ಲ. ಅದ ಅಂದ್ರೆ ಕಾಣಿಸೋದಿಲ್ಲ, ನೋಡ್ಬೇಕಂದ್ರೆ ತೋರಿಸ್ಲಿಕ್ಕೆ ಬರೋದಿಲ್ಲ. ಇಲ್ಲ ಅನ್ಬೇಕಾರೆ ಇಲ್ಲದ ಜಾಗ ಯಾವುದೂ ಇಲ್ಲ. ತೋರುವನಯ್ಯ ಶಿವನು, ಅಡಗುವನೇ ಶಿವನು, ಕಣ್ಣುಗಳ ಮುಂದೆ ಕಾಯಗೊಂಡು ಮನದ ಮುಂದೆ ಕನಸಾಗಿ ಕಾಡುವನಯ್ಯ ಶಿವನು. ಒಂದಲ್ಲಿದ್ದಾನೆಂಬಡೆ ಹಲವಡೆಯಲ್ಲಿ ತೋರುವನು, ಹಲವಡೆಯಲ್ಲಿ ಇದ್ದಾನೆಂಬಡೆ ಒಂದೇ ರೂಪಾಗಿರ್ದನು ಕೂಡಲ ಸಂಗಮದೇವ. ಅವನ ರೂಪ ವರ್ಣನೆ ಮಾಡಲಿಕ್ಕೆ ಬರಲಾರ್ದಂಥ ವಿಮಲ ಬ್ರಹ್ಮ. ಮತ್ತು ಅದು ಎಲ್ಲಿ ಅದ, ಅದು ಹೇಗೆ ನೋಡಬೇಕು, ಹೇಗದ ತಂದ್ರೆ ದಾಸಿಮನವರು ಬರೀತಾರೆ, ಮರದೊಳಗೆ ಮಂದಾಗ್ನಿಯ ನುರಿಯದಂತೆ ಇರಿಸಿದೆ, ನೊರೆ ಹಾಲೋಳು ತುಪ್ಪದ ಕಂಪಿಲ್ಲದಂತೆ ಇರಿಸಿದೆ, ಶರೀರದೊಳಗೆ ಆತ್ಮನನ್ನು ಅರಿಯದಂತೆ ಇರಿಸಿದೆ, ನೀ ಬೆರೆಸಿದ ಭೇದಕ್ಕೆ ಬೆರಗಾದೆನಯ್ಯ ಕಾಣ ರಾಮನಾಥ ಅಂತ ತಿಳ್ಕೊಂಡು ದಾಸಿಮನವರು ಬರೀತಾರೆ. ದಾಸಿಮನವರು ಹೇಳ್ತಾರೆ, ಮರದೊಳಗೆ ಮಂದಾಗ್ನಿ ನುರಿಯದಂತೆ ಇರಿಸಿದೆ, ಕಟ್ಟಿಗೆ ಒಳಗೆ ಬೆಂಕಿ ಅದ, ಪರಂತು ಕಟ್ಟಿಗೆ ಹಿಡಿದ್ರೆ ಬೆಂಕಿ ಕಾಣಿಸಂಗಿಲ್ಲ. ಈ ಕಾರವಾರ ಸೈಡ್ಗೆ ಬ್ಯಾಸಿಗೆ ಗಿಡದ ತಪ್ಪಲೆ ಎಲ್ಲ ಉಳ್ಳಿ ಗಿಡಕ್ಕೆ ಘರ್ಷಣೆ ಯಾವಾಗ ಬೆಂಕಿ ಹತ್ತದನೋ ಆವಾಗ ಕಟ್ಟಿಗೆ ಒಳಗೆ ಬೆಂಕಿ ಅದೊಂದು ಗೊತ್ತಾಗ್ತದೆ. ನೊರೆ ಹಾಲುಳು ತುಪ್ಪದ ಕಂಪಿಲ್ಲದಂತಿರಿಸಿದೆ, ಹಾಲಿನೊಳಗೆ ತುಪ್ಪದ, ಹಾಲು ಕೈಯಾಗ ತೊಗೊಂಡ್ರೆ ತುಪ್ಪ ಕಾಣಿಸಂಗಿಲ್ಲ. ತುಪ್ಪಕ್ಕೆ ಎಷ್ಟೋ ಕ್ರಿಯೆ ಮಾಡಿದಾಗ ತುಪ್ಪ ಅನುಭವಕ್ಕೆ ಬರ್ತದೆ. ಶರೀರದೊಳಗೆ ಆತ್ಮನನ್ನು ಅರಿಯದಂತಿರಿಸಿದೆ, ಶರೀರದೊಳಗೆ ಆತ್ಮ ಅದಾನ, ಅವ ಆತ್ಮ ಕಾಣಂಗಿಲ್ಲ. ಯಾಕೆ ಕಾಣಂಗಿಲ್ಲ ಅಂತಂದ್ರೆ ಅವ ಹ್ಯಾಂಗೆ ಕಾಣಿಸ್ತಾನಂದ್ರೆ, ಘಟದೊಳಗೆ ತೋರುವ ಸೂರ್ಯನಂತೆ ಸರ್ವರಲ್ಲಿ ಶಿವಚೈತನ್ಯವಿಪ್ಪುದು, ಸರ್ವರಿಗೆ ಮುಟ್ಟದು ಗುರುವಿನಿಂದಲ್ಲದೆ ಅರಿಯಲಾಗದು ಕಾಣ ರಾಮನಾಥ ಅಂತ ಹೇಳ್ಕೊಂಡು ದಾಸಿಮಂದರು ಹೇಳ್ತಾರೆ. ಅದು ಗುರುವಿನ ಮುಖಾಂತರ ಹೋದ್ರೆ ಅನುಭವಕ್ಕೆ ಬರ್ತದೆ, ಇಲ್ಲಾರ ಅನುಭವಕ್ಕೆ ಬರೋಂಗಿಲ್ಲ. ಅದಕ್ಕೆ ನನಗೆ ಸಮಯದ ಭಾಳ ಇರೋದಿಲ್ಲ. ಅದಕ್ಕೆ ನಾನು ಒಂದು ತುಸು ಮಾತಾಡ್ತಾನೆ. ನಾನು ಮಂದಿ ನೋಡ್ರೆ ಭಾಳ ಮಾತಾಡ್ಬೇಕತ್ತನು, ಆ ಮಾಯಕ್ಕೆ ತೊಗೊಂಡು ನಾನು ಎದುರಿಗೆ ಕೂತವ್ರು ನೋಡ್ರೆ ಕಮ್ಮಿ ಮಾತಾಡ್ಬೇಕತ್ತನು. ಅದಕ್ಕೆ ಹೇಗದ ಅಂದ್ರೆ ಅದು ಗುರುವಿನ ಮುಖಾಂತರ ವಿಮಲ ಅನುಭವಕ್ಕೆ ಬರ್ತದೆ, ಇಲ್ಲಾರ ಬರೋದಿಲ್ಲ. ಯಾಕೆ ಬರೋಂಗಿಲ್ಲತ್ತಂದ್ರೆ ನಮಗೇನಾಗೈತಿ, ನಾವು ಹೆಂಗೆ ತಿಳ್ಕೊಂಡಿರ್ತೀವಿ ಅಂದ್ರೆ, ನಾ ಹುಟ್ಟಾವ ನಾ ಸಾಯವ, ನಾ ಹೆಂಗೆ ದೇವ್ರಾಗ್ತನು, ನನಗೆ ಸಂಸಾರ ಐತಿ ಝಂಜಟ್ ಐತಿ, ಆ ದೇವರಿಗೆ ಹುಟ್ಟಿಲ್ಲ ಸಾವಿಲ್ಲ, ನಾ ಹೆಂಗೆ ದೇವರಾಗ್ತಾನಂತ ಇವಾಗ ಭ್ರಮೆ ಆಗೈತಿ. ಅದಕ್ಕೆ ಇದು ಭ್ರಮೆ ಅಲ್ಲ. ದಾಸಿಮ ಹೇಳ್ತಾನೆ, ಸೊಡರು ಕೆಟ್ಟಡೆ ಬೆಳಕು ಯಾವಡೆಯಲ್ಲಿ ಅಡಗುವುದು, ಒಡಲು ಕೆಟ್ಟಡೆ ಆತ್ಮ ಯಾವಡೆಯಲ್ಲಿ ಅಡಗುವುದು, ಇವೆರಡರ ಭೇದವ ಭೇದಿಸಬಲ್ಲವರಿಗೆ ಮುಡಿಗೆ ನೆಕ್ಕುವೆ ಕಾಣ ರಾಮನಾಥ ಅಂತ ತಿಳ್ಕೊಂಡು ದಾಸಿಮ ಹೇಳ್ತಾನೆ. ಯಾವ ಪ್ರಕಾರ ಸೊಡರು ಕೆಟ್ಟಡೆ ಬೆಳಕು ಯಾವಡೆಯಲ್ಲಿ ಅಡಗುವುದು, ನಾವು ದೀಪ ಹಚ್ಚಬೇಕಾದ್ರೆ ಪಣಿತಿ ಬೇಕು, ಪಣಿತಿಯಾಗಿ ಎಣ್ಣೆ ಬೇಕು, ಎಣ್ಣೆ ಒಳಗೆ ಬತ್ತಿ ಹಾಕಿ ಹಚ್ಚಿದ್ರೆ ದೀಪ ಹತ್ತೈತಿ. ಪಣತಿ ಅಂದ್ರೆ ದೀಪ ಅಲ್ಲ, ಪಣತಿ ಒಡೆದು ಸೋರಿತಂದ್ರೆ ದೀಪ ಆರ್ತೈತಿ. ಯಾವ ಪ್ರಕಾರ ದೀಪಕ್ಕೆ ಪಣಿತಿ ಆಧಾರ ಅದನೋ ಆ ಪ್ರಕಾರ ಜೀವಾತ್ಮಕ್ಕೆ ಶರೀರ ಆಧಾರ ಐತಿ. ಶರೀರ ಅಂದ್ರೆ ಜೀವಾತ್ಮ ಅಲ್ಲ, ಶರೀರ ಬೇರೆ ಜೀವಾತ್ಮ ಬೇರೆ. ಶರೀರಕ್ಕೆ ಆಧಾರ ಐತಿ, ಜೀವಾತ್ಮಗೆ ಶರೀರ ಆಧಾರ ಐತಿವಿನ ಶರೀರ ಜೀವಾತ್ಮ ಅಲ್ಲ. ಇದನ್ನು ಯಾಗಾಗ್ತದತ್ತಂದ್ರೆ ನಾವು ಸದ್ಗುರುನಾಥನ ಸಂಘದೊಳಗೆ ಉಳ್ಕೊಂಡು ಸದ್ಗುರುನಾಥಿಂದ ಉಪದೇಶ ತಗೊಂಡು ಗುರು ಕೊಟ್ಟಂಥ ನಾಮಸ್ಮರಣೆ ಎಡೆಬಿಡದೆ ಮಾಡಿ ಗುರುವಿನ ಸಂಘದೊಳಗೆ ಉಳಿದೇವು ಅಂದ್ರೆ ಸದ್ಗುರುನಾಥ ನಮಗೆ ಇದನ್ನು ತಿಳಿಸ್ಕೊಡ್ತಾರೆ. ನೀ ಹುಟ್ಟಾವಲ್ಲ ಸಾಯವಲ್ಲ, ಶರೀರ ಹುಟ್ಟದ ಸಾಯ್ತದೆ, ನೀ ಬೇರೆ ಶರೀರ ಬೇರೆ ಅಂತ ತಿಳ್ಕೊಂಡು ಗುರುನಾಥ ಯಾವಾಗ ಪದೇ ನಮಗೆ ಹೇಳ್ತಾರೋ ಅವಾಗ ನಮಗೆ ವಿಮಲ ಬ್ರಹ್ಮ ಅನುಭವಕ್ಕೆ ಬರ್ತದೆ. ಇಲ್ಲಾರ ಅನುಭವಕ್ಕೆ ಬರೋಣ. ಎಷ್ಟು ಪುರಾಣ ಓದ್ರಿ, ಶಾಸ್ತ್ರ ಬರೀ ಖಾಲಿ ಓದ್ರೆ ಬರೋಂಗಿಲ್ಲ. ಒಬ್ಬ ಶಿಷ್ಯ, ಒಬ್ಬ ಶ್ರೀಮಂತ ಮನುಷ್ಯ ಬುದ್ಧನ ಹತ್ತಿರ ಹೋಗಿ ಗಯಾದಾಗ ಬುದ್ಧ ಬೋಧಿ ವೃಕ್ಷಗಳಿಗೆ ಕುಳಿತಿದ್ದ. ಬುದ್ಧಗೆ ನಮಸ್ಕಾರ ಮಾಡಿ ಬುದ್ಧಗೆ ಹೇಳ್ತಾನೆ, ಬುದ್ಧಗೆ ಪ್ರಶ್ನೆ ಮಾಡ್ದ, ನಾವು ಭಾಳ ದೇಶ ಸಂಚಾರ ಮಾಡೀನಿ ರೀ, ಭಾಳ ವೇದಶಾಸ್ತ್ರ ಓದೀನಿ, ನನಗೆ ದೇವರ ಅನುಭವ ಆಗವಲ್ದು, ಸ್ವಲ್ಪ ನನಗೆ ನೀವು ಭಾಳ ಜ್ಞಾನಿ ಎದಿರತ್ತೆ, ನನಗೆ ದೇವರ ಅನುಭವ ಮಾಡಿ ಕೊಡ್ರಿ ಅಂತಂದಾಗ ಬುದ್ಧ ಪ್ರಶ್ನೆ ಮಾಡಿದ, ನೀ ದೇವರನ್ನು ಕಾಣಬೇಕಂತ ಇದ್ರ ಹಿಂದೆ
ನೀ ಏನೇನು ಶ್ರಮ ಮಾಡಿದೆ ಅಂತ ಕೇಳಿದಾಗ ಅವ ಹೇಳಿದ ಮನುಷ್ಯ, ನಾ ಎಲ್ಲ 18 ಪುರಾಣ ವೇದ ಶಾಸ್ತ್ರ ಓದಿನಿ, ಜಗತ್ತಿನೆಲ್ಲ ದೇವಸ್ಥಾನ ಮಾಡೀನಿ, ಎಲ್ಲ ನದಿ ಒಳಗೆ ಸ್ನಾನ ಮಾಡಿ, ನಾ ಹೋಗೋದು ಎಲ್ಲಿ ಉಳಿದಿಲ್ಲ, ನಾ ಮಾಡೋದು ಒಂದು ಉಳಿದಿಲ್ಲ ಅಂದ್ರೂ ಸಹಿತ ನನಗೆ ಹತ್ತುವಲ್ಲಾಗೈತೆ ತಂದಾಗ ಬುದ್ಧಿ ಹೇಳ್ದ, ನೀ ಏನು ಮಾಡಿದೆಯಲ್ಲ ವ್ಯರ್ಥ ಐತಿ, ನೀ ಬರೀ ಹೊರಗೆ ನೋಡಿದೆ ಅಂದವ. ನೀನು ಒಳಗೆ ನೋಡು, ನಿನ್ನ ಒಳಗೆ ನೋಡು, ನಿನಗೆ ಅನುಭವ ಆಗ್ತೈತಿ. ನೀವು ಹೊರಗೆ ನೋಡಬೇಡ, ನೀವು ಒಳಗೆ ನೋಡು ಅಂತ ಬುದ್ಧಿ ಹೇಳಿದಾಗ ಬರೋಬರಿ ಐತಂದ. ಯಾಕಂದ್ರೆ ನಾವು ಬರೀ ಹೊರಗೆ ತಿರುಗಾಡ್ರ ಅದು ಅನುಭವಕ್ಕೆ ಬರೋಂಗಿಲ್ಲ. ಅದನ್ನು ಒಳಗೆ ನೋಡ್ಬೇಕು. ಒಳಗೆ ನೋಡಬೇಕಾದ್ರೆ ಅಷ್ಟು ಸರಳ ಇಲ್ಲ ಅದು. ಇದು ಮನಸ್ಸು ನಿಂದಿರೋದು ಭಾಳ ಕಠಿಣ ವಸ್ತು ಐತಿ. ಅದು ಮನಸ್ಸು ಯಾವಾಗ ನಿಂದಿರ್ತೈತಿ ಅಂದ್ರೆ